ಇಂದು ಜಮೀನು ಕಳೆದುಕೊಂಡು ದಯಾಮರಣಕ್ಕೆ ವಿನಂತಿಸಿಕೊಂಡಿರುವ ಘಟನೆ ತಿಪಟೂರು ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ನಡೆದಿದೆ. ಹೊನ್ನವಳ್ಳಿ ಹೋಬಳಿ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ 23/7ರಲ್ಲಿ 3 ಎಕರೆ ಜಮೀನು 1979ರಲ್ಲಿ ಈರಮ್ಮ ಕೋ ವೆಂಕಟರಾಮಯ್ಯ ಎಂಬ ದಲಿತ ಕುಟುಂಬಕ್ಕೆ ಸರ್ಕಾರ ಮಂಜೂರನ್ನ ಮಾಡಿದ್ದು, ಈ ಜಮೀನಿನಲ್ಲಿ ಇದೀಗ ಸಿದ್ದಪ್ಪ ಎಂಬುವವರು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ತಮ್ಮದೇ ಆದ ಸ್ವಂತ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ದಲಿತರ ಜಮೀನನ್ನ ಕಬಳಿಸಿ ದಲಿತ ಕುಟುಂಬದವರನ್ನ ಬೀದಿಗೆ ಬೀಳುವಂತೆ ಮಾಡಿದ್ದಾರೆ. ಜಮೀನನ್ನ ಕಳೆದುಕೊಂಡಂತ ದಲಿತ ಕುಟುಂಬ ಬೀದಿಗೆ ಹೂ ಮಾರಿ ಜೀವನವನ್ನ ನಡೆಸುವಂತಾಗಿದೆ. ಇನ್ನು ದಲಿತ ಕುಟುಂಬವು ಸರ್ಕಾರಕ್ಕೆ ತಮ್ಮ ಜಮೀನನ್ನ ವಾಪಸ್ ಕೊಡಿಸದೇ ಇದ್ದಲ್ಲಿ ತಮಗೆ ದಯಾಮರಣಕ್ಕೆ ಅನುವನ್ನ ಮಾಡಿಕೊಡಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಇನ್ನು ಈ ಕುರಿತು ದಲಿತ ಕುಟುಂಬಕ್ಕೆ ಕರ್ನಾಟಕ ಭೀಮಸೇನೆ ತಾಲೂಕು ಘಟಕ, ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದು, ತಾಲೂಕು ಆಡಳಿತ ಈ ಕೂಡಲೇ ದಲಿತರ ಜಮೀನನ್ನ ವಾಪಸ್ ಮರಳಿಸಿ ಕೊಡುವಂತೆ ಆಗ್ರಹಿಸಿದ್ದಲ್ಲದೆ, ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರಿದ್ದಲ್ಲಿ ತಾಲೂಕು ಕಚೇರಿಯ ಮುಂದೆ ಉಗ್ರ ಪ್ರತಿಭಟನೆಯನ್ನು ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.